Hey guys, welcome to Mega Series YouTube vlog. So I hope you all doing good. So ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಇಟ್ಸ್ ಮೈ ಬರ್ಡೇ ಗಾಯ್ಸ್. ಸೊ ಇವತ್ತು ಏನೆಲ್ಲ ಆಗುತ್ತೆ ನನ್ನ ಡೇಯಲ್ಲಿ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆನೇ ಎದ್ದು ದೇವ್ರ ಪೂಜೆ ಆಯಿತು, ಮಟನ್ ಚಾಪ್ಸ್ ಆಯಿತು, ಅದಕ್ಕೆ ಬಿಸಿ ಬಿಸಿ ದೋಸೆ ಆಯಿತು, ನೆಕ್ಸ್ಟ್ ಮಟನ್ ಬಿರಿಯಾನಿ ರೆಸಿಪಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಪುಷ್ಪ 2, ಅದಕ್ಕೆ ಹೋಗ್ಬಿಟ್ಟು ಸೊ ಹಂಗೆ ಜಸ್ಟ್ ಏನೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ವೆಯ್ಟ್ ಆ್ಯಂಡ್ ವಾಚ್. ಸೊ ಇವತ್ತು ನಂದು ದಿಸ್ ಇಸ್ ಮೈ ಔಟ್ಫಿಟ್ ಕಾಣಿಸ್ತಾ ಇದೆಯಾ? ಸೊ ಇದು ಮಿಂತ್ರಲ್ಲಿ ತೊಗೊಂಡಿದ್ದು ಕುರ್ತಾ. ಐ ಥಿಂಕ್ ಆಗ್ತಾಯಿಲ್ಲ ಗೈಸ್, ಹೈಟ್ ಪ್ರಾಬ್ಲಮ್, ಸೊ ಪೂರ್ತಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಇದು ಸಿಂಪಲ್ ಔಟ್ಫಿಟ್, ಮನೇಲಿ ಇರ್ತೀನಲ್ಲ ಅಂತ ಹಾಕ್ಕೊಳ್ಳೋದಕ್ಕೆ. ಸೊ ಹೊರಗಡೆ ಹೋದಾಗ ಅನದರ್ ಔಟ್ಫಿಟ್ ಅದನ್ನು ಹಾಕ್ಕೊಂಡು ವಿಡಿಯೋ ಮಾಡಿ ರೆಡಿ ಮಾಡಿ ತೋರಿಸ್ತೀನಿ. ಹೇಗೆ ಕಾಣಿಸ್ತಾ ಇದೀನಿ? ಐಮ್ ಲುಕಿಂಗ್ ಕ್ಯೂಟ್. ಓಕೆ ಗೈಸ್, ಸೊ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡಿಕೊಂಡು ಎಲ್ಲ ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋ ಎಂಡಾಗೋವರೆಗೂ ನೋಡಿ. ಸೊ ಇಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನಿಗೆ ಲೈಕ್ 3 to 4 ಸ್ಪೂನ್ಸ್ ಆಯಿಲ್ ಆ್ಯಡ್ ಮಾಡಿಕೊಂಡು 1 ಸ್ಪೂನ್ ಗೀ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಚೆನ್ನಾಗಿ 2 ಕಾಯ್ದ ಮೇಲೆ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊತೀನಿ. ಸೊ ಇಲ್ಲಿ ಅಕ್ಕಿ ನಾನು ಫಸ್ಟೇ ಸೋಕ್ ಮಾಡಿ ಇಟ್ಕೊತೀನಿ, ಲೈಕ್ ಅಟ್ಲೀಸ್ಟ್ ಒಂದು 1/2 hour ಸೋಕ್ ಆದರೆ ರೈಸು ಸಾಫ್ಟಾಗಿ ಬರುತ್ತೆ. ಸೊ ನಾನು ಇವತ್ತು ಬಾಸ್ಮತಿ ಅಕ್ಕಿ ಇಲ್ಲಿ ಮಾಡ್ತಾಯಿಲ್ಲ, ನಾರ್ಮಲ್ ರೈಸಲ್ಲೇ, ಬಿಕಾಸ್ ನಾನು ಸಿರಿಮಾ ಇಬ್ಬರೇ ತಿನ್ನೋದ್ರಿಂದ ವಿನಯ್ ತಿಂದರೆ ತಿಂತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಆಪ್ಷನ್ ಥರ ಹೇಳೋದು. ಹಾಗಾಗಿ ನಾನು ನಾರ್ಮಲ್ ರೈಸಲ್ಲೇ ಇವತ್ತು ಬಿರಿಯಾನಿ ಮಾಡಿದ್ದೀನಿ. ಸೊ ಆ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ 4 to 5 ಲೈಕ್ ಚಿಲ್ಲೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಗ್ರೀನ್ ಚಿಲ್ಲೀಸು. ಅದನ್ನು ನಾನು ಪೂರ್ತಿ ಕಟ್ ಮಾಡಲ್ಲ, ಲೈಕ್ ತುದಿಲಿ ಮಾತ್ರ ಒಂಚೂರು ಕಟ್ ಮಾಡಿಕೊಂಡು ಹಂಗೆ ಹಾಕ್ತೀನಿ, ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಆನಿಯನ್ ಆ್ಯಡ್ ಮಾಡ್ಕೊತೀನಿ. ಆನಿಯನ್ನು ಚೆನ್ನಾಗಿ ಲೈಕ್ ಗೋಲ್ಡನ್ ಫ್ರೈ ಆಗಬೇಕು. ಸೊ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟೆ ನಾನು, ಅದು ಫ್ರೈ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಲೈಕ್ ಇದು ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ, ಲೈಕ್ 1.5 ಸ್ಪೂನ್ ಅಷ್ಟು ಮಾಡ್ಕೊತೀನಿ. ಯಾಕಂದರೆ ನಾನು ಮಾಡ್ತಿರೋದು 2 ಗ್ಲಾಸ್ ಆಗಿರೋದ್ರಿಂದ ಮೈಲ್ಡಾಗಿ ಇರಲಿ ಮಸಾಲೆ ಎಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ 1.5 ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಪುದೀನ ಕೊತ್ತಂಬರಿ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಫಸ್ಟೇ ಎಣ್ಣೆಗೆ ಒಗ್ಗರಣೆಗೂ ಹಾಕ್ಬೋದು, ಬಟ್ ನನಗದು ತುಂಬ ಒಂಥರ ಎಣ್ಣೆಲ್ಲ ಆದರೆ ಫುಲ್ ಡ್ರೈ ಥರ ಅನಿಸುತ್ತೆ ಅಂತ ಅಂದ್ಬಿಟ್ಟು ಫ್ಲೇವರ್ ಅಷ್ಟು ಬರಲ್ಲ ಅಂತ ಇಲ್ಲಿ ಆನಿಯನ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೇನಾಗಿದೆ ಅಂದರೆ ನಾನು ಆ್ಯಕ್ಚುಲಿ ಟೊಮೆಟೊ ಕರ್ಡೆಲ್ಲ ಆ್ಯಡ್ ಮಾಡೋದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಸೊ ಡಿಲೀಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅದನ್ನು ಹಾಗೆ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಇದಾದಮೇಲೆ ಚೆನ್ನಾಗಿ ಒಂದು 2 minutes ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಕರ್ಡ್ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಖಾರದ ಪುಡಿ ಒಂದು 1 ಸ್ಪೂನಷ್ಟು ಮತ್ತು 1/4 ಚಮಚದಷ್ಟು ಅರಿಶಿನ. ಸೊ ಇಲ್ಲಿ ನಾನು ಮಟನ್ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೆ, ಲೈಕ್ ಅದಕ್ಕೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಕಿ ಅರಿಶಿನ ಹಾಕಿ ಮಟನ್ನ ಒಂದು 3 to 4 ವಿಷಲ್ಸ್ ಬರೆಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಂಗೆ ಆ್ಯಡ್ ಮಾಡಿದ್ದೀನಿ. ಅದ್ರದ್ದು ನೀರು ಏನಿರುತ್ತೆ ಅದೇ ನೀರನ್ನ, ನಾನು ಎಕ್ಸ್ಟ್ರಾ ನೀರು ಹಾಕಿಲ್ಲ, ಅದೇ ನೀರನ್ನ ಆ್ಯಡ್ ಮಾಡಿಬಿಟ್ಟು ಅಕ್ಕಿನ ಆಮೇಲೆ ಸೋಕ್ ಮಾಡಿದ್ದನ್ನು ಸೋರಿಸ್ಕೊಂಬಿಟ್ಟು ಚೆನ್ನಾಗಿ ತೊಳೆದು ಅದನ್ನು ಇದು ಮಾಡಿದೆ. ಸೊ ಒಟ್ಟು ಮೊಟ್ಟೆನೂ ಚೆನ್ನಾಗಿರುತ್ತೆ ಅಂತ ಮೊಟ್ಟೆ ಇಡ್ತಾಯಿದ್ದೆ, ಸಿರಿಮಾ ಮೊಟ್ಟೆ ಬೇಕು ಅಂತ ಅಂದರು, ಸೊ ಮೊಟ್ಟೆನೂ ಇಟ್ಟಿದ್ದೀನಿ. ಆ್ಯಕ್ಚುಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಮೊಟ್ಟೆನ, ಬಾಯ್ಲ್ಡ್ ಎಗ್ ಇದು ಮಾಡಿ, ಸೊ ಟೈಮ್ ಆಗೋಗಿತ್ತು ಅಂತ ಸುಮ್ಮನೆ ಅದೇ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಕುದೀತಾ ಇದೆ ಅಂತ. ಸೊ ಇದಕ್ಕೆ ನಾನು ಅಕ್ಕಿ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಆ್ಯಡ್ ಆದಮೇಲೆ ಫುಲ್ಲು ಅದೊಂದು 45 to 50% ಕುಕ್ ಆದಮೇಲೆ ಚೆನ್ನಾಗಿ 75% ಅಷ್ಟು ಕುಕ್ ಆದಮೇಲೆ ನಾನೇನು ಮಾಡ್ತೀನಿ, ದಮ್ ಕಟ್ತೀನಿ ಇಲ್ಲಿ. ಸೊ ಚೆನ್ನಾಗಿ ತಿರುಗಿಸಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ದಮ್ ಕಟ್ಟೋದು ನಾರ್ಮಲ್ ಕುಕ್ಕರಲ್ಲೇ ಮಾಡ್ಕೊಬೋದು.
ಸೊ ನೀವು ನೋಡ್ಬೋದು ಇವಾಗ ಹೇಗೆ ಬಂದಿದೆ. ಆಲ್ಮೋಸ್ಟ್ 75% ರೈಸ್ ಕುಕ್ ಆಗಿದೆ. ಸೊ ಇಲ್ಲಿ ನಾನು ಅದ ಮೇಲೆ ಒಂದು ಸ್ಪೂನಷ್ಟು ಗೀ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹೋಳಷ್ಟು ನಿಂಬೆಹಣ್ಣು ಹಿಂಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಆಲ್ಮೋಸ್ಟ್ 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಆ್ಯಂಡ್ ಅದರ್ 5 to 10 ಮಿನಿಟ್ಸು ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ದಮ್ ಕಟ್ತೀನಿ. ಸೊ ದಮ್ ಕಟ್ಟೋದಂದರೆ ನಾರ್ಮಲ್ ನಾವು ಚಪಾತಿ ಸುಡ್ತೀನಲ್ಲ ಅದೇ ಹಂಚಲ್ಲಿ ದಮ್ ಕಟ್ಟಿದೆ, ನೀವು ನೋಡ್ಬೋದು ಈ ಥರ. ಸೊ ಇದು ಆಯಿತು ಆಲ್ಮೋಸ್ಟ್ ಒಂದು 20 ಮಿನಿಟ್ಸು. ನೀವು ಒಂದು 10 ಮಿನಿಟ್ಸ್ ಹೈ ಫ್ಲೇಮ್ ಇಟ್ಟು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟರೆ ಬಿರಿಯಾನಿ ಇಸ್ ರೆಡಿ. ಸೊ ಆಮೇಲೆ ಮೂವಿಗೆ ಟೈಮ್ ಆಯಿತು ಅಂತ ಪುಷ್ಪ ಮೂವಿಗೆ ಹೋದ್ವಿ. ಸೊ ಟೈಮ್ ಆಗೋಗಿತ್ತು, ಹಂಗೂ 10-15 ಮಿನಿಟ್ಸ್ ಲೇಟ್ ಆಗೋಗಿತ್ತು. ಸ್ಟಾರ್ಟಿಂಗ್ ಸ್ವಲ್ಪ ನಾವು ಮಿಸ್ ಮಾಡ್ಕೊಂಡ್ವಿ. ಓಕೆ ಮೂವಿ ಒಂದು ಸಲ ನೋಡ್ಬೋದು, ಏನು ಪುಷ್ಪ ಒನ್ನಷ್ಟು ಏನು ಅಂತ ಇದಿಲ್ಲ. ಸೊ ಅದಾಗಿ 8:30 ಅಷ್ಟೊತ್ತಿಗೆ ಮನೆಗೆ ಬಂದು ಇಟ್ ವಾಸ್ ಅ ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು. ಸೊ ನಂಗೆ ಗೊತ್ತಿರಲಿಲ್ಲ ವಿನಯ್ ಕೇಕ್ ನಾವೇ 4 ಜನ ಕಟ್ ಮಾಡ್ಕೊಳಂತ. ಆಮೇಲೆ ಸಡನ್ನಾಗಿ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿರೋ ನನ್ನ ಫ್ಯಾಮಿಲಿ ಮೆಂಬರ್ಸ್ನೇ ನಮ್ಮ ಅತ್ತೆ ನನ್ನ ಆದ್ನಿ ಎಲ್ಲ ಬಂದಿದ್ರು, ನೋಡ್ಬೋದು ನೀವು ಇಲ್ಲಿ. ಸೌಂಡ್ ಕೊಡು. ಬರ್ತಾ ಇಲ್ಲ ಇದು ನಿಮ್ಗೆ ಅದು ಪುಸ್ಸು ಹೋಗ್ಬಿಟ್ಟೈತೆ. ಮಾಡೋ ಇಲ್ಲ ಬರಲ್ಲ ಬಿಡಿ ಗೊತ್ತಾಯಿಲ್ಲ. ಒಳಗೆ ಅಡ್ಡ ಬರ್ತೈತೆ ವಿಡಿಯೋಗೆ. ವಿಶ್ ಚಪ್ಪಳ ತಡ್ರಿ. ಕಮ್ ಕ್ಲೋಸರ್. ಎಲ್ಲ ಇಬ್ರು ವಿಡಿಯೋ ಫೋಟೋ ತೆಗೀರಿ. ಸ್ಕ್ರೀನ್ ಶಾಟ್ ಅಪ್ಡೇಟ್ ಆಗಿ ಕೈ ಹಾಕ್ಬಾರ್ದಂಗೆ. ವ್ಲಾಗರ್ ಅಂತೆ ಕೈ ವ್ಲಾಗರ್. ಹಾಕ್ಬಾರ್ದು, ಕೈ ಹಾಕ್ಬಾರ್ದು. ವೈಫಿ ಬನ್ನಿ ಅಕ್ಕ ತಗೋ ಬನ್ನಿ ಕಾಶು ಇರ್ಮ ಇರು ಪ್ಲೇಟ್ ಹಾಕ್ಬಿಡು. ಇಷ್ಟೇನಾ? ಇದನ್ನ ಮನೇಲೆ ಮಾಡ್ಕೋಬೋದಾಗಿ. ಇಲ್ಲ So this was my birthday celebration. I hope you all liked the video. So ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐ ಲವ್ ಯು ಆಲ್.
ಥ್ಯಾಂಕ್ ಯು.